हेलो स्नेहितरे वेलकम बैक टू मೈ ಚಾನೆಲ್ ಶೋಭಾ ಗಾರ್ಡನಿಂಗ್। ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ? ಬನ್ನಿ ಸ್ನೇಹಿತರೆ ವಿಡಿಯೋಗೆ ಹೋಗೋಣ। ನೋಡಿ ನಮ್ಮ ಗಾರ್ಡನಿಂಗ್ ನ ಒಂದು ಇದು ತೋರಿಸ್ತೀನಿ ನಿಮಗೆ, ನೀವು ತೋರಿಸ್ತೀನಿ ನೋಡಿ ಸ್ನೇಹಿತರೆ। ಇದು ಟರ್ಟಲ್ ವೈನ್, ಇದು ದೊಡ್ಡ ವೆರೈಟಿ, ಇದು ಬಂದ್ಬಿಟ್ಟು ಅದರಲ್ಲೇ ಚಿಕ್ಕದು ನೋಡಿ, ಅದರಲ್ಲೇ ಚಿಕ್ಕದು। ಇದು ವ್ಯಾಂಡ್ರಿಂಗ್ ಜೂ, ಇದು ಸುಮ್ಮನೆ ಒಂದು ಸ್ವಲ್ಪ ಕಟ್ಟಿಗೆ ಇಕ್ಕಿದ್ರು ಚೆನ್ನಾಗಿ ಬರುತ್ತೆ। ಇದು ಟೆರೆಸ್ ಕ್ಯಾಂಡಿ ಅಂತಾರೆ। ಇದು ಪಿಂಕ್ ಸಿಂಗೋನಿಯಂ। ಸಿಂಗೋನಿಯಂ ಬಂದ್ಬಿಟ್ಟು ಬಿಗ್ನರ್ಸ್ಗೆ ಒಳ್ಳೆ ಗಿಡ, ಯಾಕಂದ್ರೆ ಇದು ಅಷ್ಟು ಬ್ಯೂಟಿಫುಲ್ ಆದ ಗಿಡ। ಬಿಗ್ನರ್ಸ್ ಕೂಡ ಬೆಳೆಸ್ಬೋದ್ರೆ ನೀರು ಕಡಿಮೆ ಆಗ್ಬೇಕು, ಇದಕ್ಕೆಲ್ಲ ವಾರಕ್ಕೊಂದ್ಸತಿ ನೀರು। ಇದು ಮನಿ ಪ್ಲಾಂಟ್, ಸ್ವೀಟ್ ಪೊಟೊಟೊ ವೈನ್, ಇದನ್ನು ಅಷ್ಟೇ ಹ್ಯಾಂಗಿಂಗ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿದೆ ಹ್ಯಾಂಗಿಂಗ್ಗೆ। ಇದು ಬೋಟ್ ಲಿಲಿ, ಇದನ್ನು ಅಷ್ಟೇ ಒಳಗಡೆ ಕೂಡ ಇಡ್ಬೋದು, ಇದು ನೀರೆಲ್ಲ ಇಟ್ಕೊಬಹುದು। ಇದನ್ನು ಅಷ್ಟೇ ಒಂದು ಕಡ್ಡಿ ಇಕ್ಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ। ಅದರಲ್ಲೇ ಇದು ಗ್ರೀನ್, ಅದರಲ್ಲೇ ಇದು ಗ್ರೀನ್। ಇದು ಪುಲ್ಕಾ ಡಾಟ್, ಇದು ನೋಡ್ರ ಇದು ಒಂದು ವೆರೈಟಿ ವೆರಿಗೇಟೆಡ್ ಸಿಂಗೋನಿಯಂ। ಇದೆಲ್ಲ ರೇರು, ನರ್ಸರಿಯಲ್ಲಿ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ। ಇದರಲ್ಲೇ ತುಂಬಾ ಕಲೆಕ್ಷನ್ಸ್ ಇದೆ ಸಿಂಗೋನಿಯಂ, 3 ಕಲರ್ ಇದೆ। ಇದೆಲ್ಲ ಬ್ಯೂಟಿಫುಲ್ ಆದ ಗಿಡ, ಅಗ್ರೋನಿಮ ತರ ಇರುತ್ತೆ ಕಲರ್ಸ್ ಎಲೆಗಳು। ಇದೆಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ। ಇದು ಕ್ರೀಪಿಂಗ್ ಚಾರ್ಲಿ, ಹ್ಯಾಂಗಿಂಗ್ ಎಲ್ಲ ಚೆನ್ನಾಗಿರುತ್ತೆ। ಇದು ವಡೇಲಿಯಾ, ಇದನ್ನು ಅಷ್ಟೇ ಕಟ್ ಮಾಡಿ ನೀರಲ್ಲೂ ಇಡ್ಬೋದು, ಅದು ಬೇರ್ ಬಂದ್ಮೇಲೆ ಮತ್ತೆ ಇಟ್ರೆ ಇನ್ನು ರೋಡಲ್ಲಿ ನೋಡಿರ್ತೀರಾ ನೀವು, ಅಪಾರ್ಟ್ಮೆಂಟ್ಗಳಲ್ಲಿ ಹಾಕಿರ್ತಾರೆ, ಅಷ್ಟು ಖುಷಿಯಾಗಿ ಬರುತ್ತೆ। ಇದರಲ್ಲಿ ಯೆಲ್ಲೋ ಕಲರ್ ಹೂವು ಬಿಡುತ್ತೆ। ಇದು ಫಿಡೆಲಿಕ್ ಪಿಗ್, ಇದು ನೋಡಿ ನಾನು ಎಂಟ್ರೆನ್ಸಲ್ಲೇ ಇಟ್ಟಿದ್ದೀನಿ। ಇದು ಮರದ ನೆರಳಲ್ಲಿ ಇದು ಅಷ್ಟು ಚೆನ್ನಾಗಿ ಬರುತ್ತೆ। ಇದು ಒಳಗಡೆ ಇಟ್ಟರೆ ತುಂಬ ಕತ್ಲೆ ಕೋಣೆಯಲ್ಲಿ ಇಡಬಾರ್ದು, ಅಷ್ಟೊಂದು ಚೆನ್ನಾಗಿ ಬರಲ್ಲ। ಇದು ನೋಡಿ ನಾನು ಹೊರಗಡೆನೇ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನೋಡಿ। ಇದು ಎಲೆಗಳು ಮಾತ್ರ ಆವಾಗ ಸ್ವಲ್ಪ ವಾಶ್ ಮಾಡ್ಕೊಬೇಕು ನಾವು, ಎಲೆಗಳು ಒರೆಸೋದು ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ। ಇದು ಚೈನಾ ಡಾಲ್ ಪ್ಲ್ಯಾಂಟ್, ಇದೆಲ್ಲ ಇಂಡೋರೇ, ಔಟ್ಡೋರು ಇಟ್ಕೊಬೋದು। ಆದರೆ ಜಾಸ್ತಿ ಇವಾಗ ಏನಂದರೆ ಒಂದು ಟಿಪ್ಸು ಸ್ನೇಹಿತರೆ, ಇಂಡೋರ್ ಗಿಡಗಳನ್ನ ಜಾಸ್ತಿ ಮಳೆಗೆ ಹೊರಗಡೆ ಇಡಬೇಡಿ, ಜಾಸ್ತಿ ಮಳೆ ಆಗಲ್ಲ ಇಂಡೋರ್ ಗಿಡಗಳಿಗೆ। ಮಳೆ ಬಂದಾಗ ನೀವು ಸೇಫಾಗಿ ಒಳಗಡೆ ಇಟ್ಕೊಂಬಿಡಿ, ಎಂಟ್ರೆನ್ಸಲ್ಲಿ ಇಟ್ಕೊಳ್ಳಿ, ಬಾಲ್ಕನಿ ಮಳೆ ಬೀಳದೇ ಇರೋ ಜಾಗದಲ್ಲಿ ಇಟ್ಕೊಂಬಿಡಿ। ಇದು ಬರ್ಡ್ಸ್ ಆಫ್ ನೆಸ್ಟ್ ಪ್ಲ್ಯಾಂಟ್, ಇದು ಮೂನ್ಲೈಟ್, ಫಿಲೋಡೆಂಡ್ರನ್ ಮೂನ್ಲೈಟ್, ಇದೆಲ್ಲ ಫಿಲೋಡೆಂಡ್ರನ್ ಝೆನಡೋ। ಇದು ಅಳೆಕೇಶಿಯಾ, ಇದು ಝೀಬ್ರಾ ಪ್ಲ್ಯಾಂಟ್, ಇದು ಡ್ರೆಸ್ಸಿನಾ, ಇದು ಚಂಪಾ, ದೊಡ್ಡದು ಚಂಪಾ ನಂದು। ಇನ್ನೊಂದು ಇದೆ ವೈಟ್ ಕಲರ್, ಇದು ಪಿಂಕು, ಇನ್ನೊಂದು ಆ ಕಡೆ ಇಟ್ಟಿದ್ದೀನಿ। ಇದು ಏನಂದರೆ ಎಲೆಗಳು ಒಣಗೋಗಿರೋ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ। ಗಾರ್ಡನಿಂಗ್ ಬಂದುಬಿಟ್ಟು ಗಾರ್ಡನಿಂಗ್ ಇಟ್ಟಿರೋರು ವಾರಕ್ಕೊಂದ್ಸರಿ ಒಣಗಿರೋ ಎಲೆಗಳು, ಆಮೇಲೆ ಮಣ್ಣು ತೋಡೋದು, ಸ್ವಲ್ಪ ಪಾಟ್ಗಳಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ, ವಾರಕ್ಕೊಂದ್ಸರಿ ತೋಡ್ಕೊಳ್ಳಿ। ಇದು ಆ್ಯಂಜೀರಿಯಾ ಗಿಡ ನೋಡಿ, ಇವಾಗ ಹೂವು ಬಿಡ್ತಾ ಇದೆ। ಹೂವು ಬಿಟ್ಟರೆ 20 ದಿನ ಇರುತ್ತೆ ಇದು ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ ಹೂವು। ಫಸ್ಟು ಪಿಂಕಲ್ಲಿರುತ್ತೆ, ಆಮೇಲೆ ಒಂದು ವಾರ ಆದಮೇಲೆ ಅದು ವೈಟ್ ಕಲರಾಗಿ ಚೇಂಜ್ ಆಗುತ್ತೆ। ಇದು ಕರ್ಬೇವಿನ ಸೊಪ್ಪು, ನಾನು ಮೊದಲೇ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ। ಈ ತುದಿಯಲ್ಲಿ ಕಟ್ ಮಾಡ್ಕೊಳ್ಳಿ, ಕಟ್ ಮಾಡಿದ್ರೆ ನಿಮ್ಗೆ ಖುಷಿಯಾಗಿ ಬರುತ್ತೆ। ಇದು 1 ತಿಂಗಳಾಯ್ತು ನಾನು ಕಟ್ ಮಾಡಿ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ। ಇದು ಓಲಿಯಂಡರ್ ಪ್ಲ್ಯಾಂಟ್, ಇದು ಕೋಲಿಯಸ್,
ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ. Subscribe to Shobha Gardening channel. ಸ್ನೇಹಿತರೆ ಇವರೆಲ್ಲ ನನ್ನ ಪುಟ್ಟ ಸಬ್ಸ್ಕ್ರೈಬರ್ಸ್ ಸ್ನೇಹಿತರೆ.